ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನಾವು ಬ್ಯಾಂಕ್ ಆಫ್ ಬರೋಡಾ ATM ಕಾರ್ಡ್ ಇರುತ್ತಲ್ಲ, ಆ ಒಂದು ATM ಕಾರ್ಡ್ಗೆ ಪಿನ್ ಜನರೇಟ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ದಯವಿಟ್ಟು ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ATM ಕಾರ್ಡ್ಗೆ ಪಿನ್ ಜನರೇಟ್ ಮಾಡ್ಕೊಳ್ಳಲು ಹೋಗ್ತಿರಲ್ಲ, ಅದಕ್ಕಿಂತ ಮೊದಲು ನೀವು ನಿಮ್ಮ ಜೊತೆಯಲ್ಲಿ ನೀವು ಅಕೌಂಟ್ಗೆ ಕೊಟ್ಟಿರ್ತೀರಲ್ಲ, ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಆ ಒಂದು ಫೋನ್ ನಂಬರ್ ಮತ್ತು ನಿಮ್ಮ ಪಾಸ್ಬುಕ್ ಅಕೌಂಟ್ ನಂಬರ್, ಪಾಸ್ಬುಕ್ ಅಂದರೆ ಅದರಲ್ಲಿ ಅಕೌಂಟ್ ನಂಬರ್ ಇರುತ್ತೆ, ಆ ಒಂದು ಅಕೌಂಟ್ ನಂಬರ್ ನಿಮ್ಮ ATM ಕಾರ್ಡ್ನ ತೆಗೆದುಕೊಂಡು ನಮ್ಮ ದೇಶದಲ್ಲಿರುವ ಬ್ಯಾಂಕ್ ಆಫ್ ಬರೋಡಾ ಯಾವುದೇ ಬ್ರಾಂಚ್ಗೆ ಹೋಗಿ ನೀವು ATM ಕಾರ್ಡ್ಗೆ ಪಿನ್ನನ್ನು ಜನರೇಟ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನೀವು ಬ್ಯಾಂಕ್ ಆಫ್ ಬರೋಡಾ ATMಗೆ ಹೋದ ಮೇಲೆ ಅಲ್ಲಿ ನೀವು ATM ಮಷಿನ್ ಇರುತ್ತಲ್ಲ, ATM ಮಷಿನಲ್ಲಿ ನೀವು ATM ಕಾರ್ಡ್ನ ಇನ್ಸರ್ಟ್ ಮಾಡಿ. ATM ಕಾರ್ಡ್ನ ಇನ್ಸರ್ಟ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಮೊದಲನೇದಾಗಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಕೇಳುತ್ತೆ. ಸೊ ಅಲ್ಲಿ ನೀವು ನಿಮಗೆ ಇಷ್ಟ ಬಂದ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಕೆಳಗಡೆ ನಿಮಗೆ ರೀಜನರೇಟ್ ಪಿನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ನಿಮ್ಮ ಅಕೌಂಟ್ ನಂಬರನ್ನು ಎಂಟರ್ ಮಾಡಲು ಕೇಳುತ್ತೆ. ನಿಮ್ಮ ಅಕೌಂಟ್ ನಂಬರನ್ನು ಎಂಟರ್ ಮಾಡಿ. ನೀವು ನಿಮ್ಮ ಅಕೌಂಟ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ಕೆಳಗಡೆ ಕರೆಕ್ಟ್ ಅಂತ ಆಪ್ಷನ್ ಇರುತ್ತೆ, ಕರೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಮತ್ತೆ ನಿಮಗೆ ನಿಮ್ಮ ಅಕೌಂಟ್ ನಂಬರನ್ನು ಮತ್ತೊಮ್ಮೆ ಎಂಟರ್ ಮಾಡಲು ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಅಕೌಂಟ್ ನಂಬರನ್ನು ಮತ್ತೊಮ್ಮೆ ಎಂಟರ್ ಮಾಡಿ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಆ ನಂತರ ನೀವು ನಿಮ್ಮ ಅಕೌಂಟ್ಗೆ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ಲ, ಆ ಒಂದು ಮೊಬೈಲ್ ನಂಬರನ್ನು ಅಲ್ಲಿ ನಿಮಗೆ ಎಂಟರ್ ಮಾಡಲು ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಅಲ್ಲಿ ಕೆಳಗಡೆ ಕರೆಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ, ಅಂದರೆ ನೀವು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಲ್ಲಿ ಮೊಬೈಲ್ ನಂಬರ್ನ ಕೊಟ್ಟಿರ್ತೀರಲ್ಲ, ಆ ಒಂದು ಮೊಬೈಲ್ಗೆ OTP ಬರುತ್ತೆ. ಅಲ್ಲಿ ನೀವು OTPನ ಎಂಟರ್ ಮಾಡಿ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವಲ್ಲಿ OTP ಎಂಟರ್ ಮಾಡಿ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ನೀವು ಹೊಸದಾಗಿ ATM ಕಾರ್ಡ್ಗೆ ಪಿನ್ ನಂಬರನ್ನು ಸೆಟ್ ಮಾಡಿಕೊಳ್ಳಲು ಕೇಳುತ್ತೆ. ನಿಮಗೆ ಇಷ್ಟ ಬಂದ ಯಾವುದಾದ್ರೂ ನಂಬರ್ಗಳನ್ನು 4 ನಂಬರ್ಗಳನ್ನು ನೀವು ಪಿನ್ ನಂಬರನ್ನು ನೀವು ಸೆಟ್ ಮಾಡ್ಕೊಳ್ಬೋದು. ಅಂದರೆ ಅಲ್ಲಿ ಎಂಟರ್ ಮಾಡಲು ಕೇಳುತ್ತೆ, ಎಂಟರ್ ಮಾಡಿ. ನೀವಲ್ಲಿ ನಿಮಗೆ ಇಷ್ಟ ಬಂದ 4 ನಂಬರ್ಗಳನ್ನು ಎಂಟರ್ ಮಾಡಿದ ಮೇಲೆ ಮತ್ತೊಮ್ಮೆ ನಿಮಗೆ ರಿಪೀಟ್ ಆಗಿ ಅದೇ ನಂಬರನ್ನು ಎಂಟರ್ ಮಾಡಲು ಕೇಳುತ್ತೆ. ಸೊ ಅದನ್ನು ನೀವು 4 ನಂಬರ್ ಎಂಟರ್ ಮಾಡಿರ್ತೀರಲ್ಲ, ಅದೇ ನಂಬರನ್ನು ನೀವು ಎಂಟರ್ ಮಾಡಿ. ನೀವಲ್ಲಿ 4 ನಂಬರ್ಗಳನ್ನು ಎಂಟರ್ ಮಾಡಿರ್ತೀರಲ್ಲ, ಅದೇ ನಿಮ್ಮ ATM ಕಾರ್ಡ್ಗೆ ಪಿನ್ ಆಗಿರುತ್ತೆ. ಸೊ ನೀವು ಆ ಒಂದು 4 ನಂಬರ್ಗಳನ್ನು ಎಂಟರ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಪಿನ್ ಜನರೇಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಆ ರೀತಿಯಾಗಿ ಬಂದರೆ ನಿಮ್ಮ ಬ್ಯಾಂಕ್ ಆಫ್ ಬರೋಡಾ ATM ಕಾರ್ಡ್ಗೆ ಪಿನ್ ಜನರೇಟ್ ಆಗಿದೆ ಅಂದರ್ಥ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ತುಂಬಾನೇ ಸುಲಭವಾಗಿ ಬ್ಯಾಂಕ್ ಆಫ್ ಬರೋಡಾ ATM ಕಾರ್ಡ್ಗೆ ಪಿನ್ ನಂಬರನ್ನು ನೀವು ಜನರೇಟ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.